ಸ್ವಲ್ಪ ಎಲ್ಲ ಒಂದು ರೌಂಡ್ ರೆಸಾರ್ಟ್ ಎಲ್ಲ ನೋಡ್ಕೊಂಡು ಬರ್ತೀವಿ. ಆ್ಯಕ್ಚುಲಿ ನನಗೆ ಎಷ್ಟು ಮಾಡಬೇಕು ಅಂತ ಅನಿಸ್ತಾ ಇತ್ತು, ಯಾರೂ ಬರಲಿಲ್ಲ ಗೈಸ್, ತುಂಬ ಬೇಜಾರಾಯಿತು. ನಿಜವಾಗ್ಲೂ ಭಯ ಆಗ್ತಿದ್ಯಾ? ಅವ್ರು ಹೇಳ ಹೇಳು ನೀನು ಆ ಚಂದ್ರ ಚೆಲ್ಲಿದಂತ ಬೆಳದಿಂಗಳೇನು ನೀನು, ಈ ತರ ಮಾಡಿಸ್ಬೇಕು ಅಲ್ವಾ? ಸೊ ಗೈಸ್ ಚೆಕ್ಔಟ್ ಆಗ್ತಿದೀವಿ ನೋಡಿ, ಎಲ್ಲರೂ ಓಡ್ತಾರೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಿದ್ರೆ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂತ ಅನ್ಕೊತಾ ಇದ್ದೀರಾ, ಯಾರೆಲ್ಲ ಚಿಕ್ಕಮಂಗ್ಳೂರಿಗೆ ವಿಸಿಟ್ ಮಾಡ್ತಾ ಇದ್ದೀರಾ, ಹಾಗೆ ಒಂದು ಒಳ್ಳೆ ರೆಸಾರ್ಟ್ನ ಯಾರೆಲ್ಲ ಹುಡುಕ್ತಾ ಇದ್ದೀರಾ, ಇದು ಒಂದು ಬೆಸ್ಟ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಕಂಪ್ಲೀಟ್ ವ್ಲಾಗ್ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಏನೆಲ್ಲ ಈ ಒಂದು ರೆಸಾರ್ಟಲ್ಲಿದೆ ಅಂತ. ಸೊ ಮಿಸ್ ಮಾಡ್ದಿರಾ ಈ ಒಂದು ವಿಡಿಯೋನ ನೋಡಿ, ಹಾಗೆ ಆದಷ್ಟು ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ, ಅವರು ಕೂಡ ಒಂದು ತುಂಬಾ ಯೂಸ್ ಆಗುವಂಥ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ ವಿಡಿಯೋ ಇದೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಸೊ ಗೈಸ್ ಇದೆ ನೋಡಿ ರೆಸಾರ್ಟ್, ಸಿರಿ ನೇಚರ್ ರೋಸ್ಟ್ ಹಿಂಗಿದೆ. ಸೊ ಇದು ಎಂಟ್ರೆನ್ಸು, ಹಿಂಗೆ ಒಳಗಡೆ ಹೋಗೋದು ಇವಾಗ. ಓಕೆ, It is there. Next to reception, common pool man. This is the pool will come. Next to the pool restaurant. Breakfast times is morning 7:30 to 10. Lunch from 1 to 3, and dinner from 7:30 to 10. Behind the reception, 7 type of rope activities are there. For that, instructor will come. Timings is morning 10 to evening 5. Shuttle, badminton, volleyball is there. You will get the sports equipments in the reception only. ಅಲ್ವಾ? ಲೈಟಿಂಗ್ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ನೆನ್ಕೊಂಡಿದ್ದು, ಬಟ್ ಎದ್ದೇಳಕ್ಕೆ ಆಗಲ್ಲ, ನಿನ್ನೆ ಎಲ್ಲ ಸುತ್ತಿ. ಸೊ ರೂಮೆಲ್ಲ ಈ ರೀತಿ ಇದೆ. ನೈಟ್ ಅಷ್ಟೊಂದು ಕ್ಲಿಯರಾಗಿ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಇದೊಂದು ಸಪ್ರೇಟ್ ವ್ಲಾಗ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ. ಸೊ ಇದು ಎಂಟ್ರೆನ್ಸು, ಎಂಟ್ರಿ ಆದ ತಕ್ಷಣ ಹೀಗಿದೆ. ಇಲ್ಲಿನೇ ಒಂದು ಕಿಂಗ್ ಸೈಜ್ ಬೆಡ್ ಕೊಟ್ಟಿದ್ದಾರೆ, ಹಾಗೆಯೇ ಇಲ್ಲಿ ಒಂದು ಲ್ಯಾಂಡ್ಲೈನ್ ಇದೆ. ಹಾಗೆ ಇವಾಗ ಮಾರ್ನಿಂಗ್ ಟಿಫನ್ಗೆ ಕಾಲ್ ಮಾಡಿದ್ರು 10:30ಗೆ ಕ್ಲೋಸ್ ಅಂತ ಹೇಳಿ. ಸೊ ಬಾಲ್ಕನಿ ಹೀಗಿದೆ, ಹೊರಗಡೆಯಿಂದ ಅನಿಸುತ್ತೆ. ಸೊ ಕಾಫಿ ಟೀ ಏನು ಬೇಕೋ ಅದು ಮಾಡ್ಕೊಂಡು ಕುಡಿಬೋದು, ಎಲ್ಲ ಇದೆಲ್ಲ ಕೊಟ್ಟಿದ್ದಾರೆ ನೋಡಿ ಇಷ್ಟೊಂದು. ಸೊ ಒಂದು ಟಿ ವಿ ಇದೆ. ಹಾಗೆ ಇದನ್ನು ಕಂಪ್ಲೀಟಾಗಿ ಒಂದು ಸಿರಿ ರೆಸಾರ್ಟ್ದೆ ಒಂದು ವ್ಲಾಗ್ ಮಾಡಿ ಹಾಕಿದ್ರೆ ಆಯಿತು ಅಂತ ಒಂದು ಐಡಿಯಾ ಬಂತು. ಸೊ ಹಾಗಾಗಿ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಂದ ಇವಾಗ ಮೇಲೆ ನಾವು ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಫುಲ್ ಒಂದು ರೌಂಡು ರೆಸಾರ್ಟ್ ಎಲ್ಲ ನೋಡ್ಕೊಂಡ್ಮೇಲೆ ಹೋಗ್ತೀವಿ. ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಓಕೆ ಗೈಸ್, ಇಲ್ಲಿಂದ ನಾವು ಕೂಡ ಹೊರಟಿದ್ದೆ ನೆಕ್ಸ್ಟ್ ಡೈನಿಂಗ್ ಹಾಲ್ಗೆ. ನೋಡೋಣ ಏನೆಲ್ಲ ಇರುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನಿಮಗೂ ಕೂಡ ಇದರಲ್ಲಿ. ಬನ್ನಿ. ಇವಾಗ ಇಲ್ಲಿ ಪ್ರತಿಯೊಂದೂ ಇಲ್ಲೇ ಸಿಗುತ್ತೆ, ಬಫೆ ಸಿಸ್ಟಮಲ್ಲಿದೆ. ಸೊ ಇಲ್ಲಿ ನಾವು ಫಸ್ಟ್ ನಾನು ತಗೊಂಡಿರೋದು ಫ್ರೂಟ್ಸು ಮತ್ತು ಜ್ಯೂಸು ಫಸ್ಟ್ ನಾನು ತಗೊಂಡು ಅದನ್ನು ತಿಂದೆ. ಸೊ ನಿಮಗೂ ಕೂಡ ಇದನ್ನು ಕಂಪ್ಲೀಟಾಗಿ ಹೇಗಿದೆ ಅನ್ನೋದನ್ನ ತೋರಿಸ್ತಿದ್ದೀನಿ. ಇಲ್ಲಿ ಎಲ್ಲ ಥರದ ವೆರೈಟಿ ಆಫ್ ಟಿಫನ್ಸ್ ಇದೆ, ಪೂರಿ, ಇಡ್ಲಿ, ವಡೆ, ದೋಸೆ, ಆಮೇಲೆ ಉಪ್ಪಿಟ್ಟು. ಚಿಕ್ಕ ಮಕ್ಕಳಿಗೆ ಸಪ್ರೇಟಾಗಿದೆ. ಸೊ ಅವ್ರಿಗೇನು ಇಷ್ಟ ಆಗುತ್ತೆ ಅದೆಲ್ಲ ತಿನ್ನೋದಕ್ಕೂ ಕೂಡ ಇಲ್ಲಿ ಸಿಗುತ್ತೆ. ಸೊ ನೋಡೋಲ್ಲ ಟಿಫನ್ ಎಲ್ಲ ಮಾಡಿದ್ವಿ, ತಿಂದು ಫ್ರೂಟ್ಸು ಜ್ಯೂಸಿಂದ ಹಿಡಿದು ಪ್ರತಿಯೊಂದು ಇದೆ. ಸ್ವಲ್ಪ ಎಲ್ಲ ಒಂದು ರೌಂಡ್ ರೆಸಾರ್ಟ್ ಎಲ್ಲ ನೋಡಿಕೊಂಡು ಬರ್ತೀವಿ. ಆ್ಯಕ್ಚುಲಾಗಿ ಮಾರ್ನಿಂಗೇ ಬರೋಣ ಅಂತ ಅಂದ್ಕೊಂಡ್ವಿ. ಸೊ ನೆನ್ನೆ ಎಲ್ಲ ಟಯರ್ಡ್ ಆಗಿರೋದ್ರಿಂದ ನಾವು ಯಾರೋ ಬರೋಕ್ಕಾಗಲಿಲ್ಲ. ಸೊ ಮಾಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಸ್ವಲ್ಪ ಪೂಲ್ ಹತ್ರ ಬಂದಿದ್ದೀವಿ.
ಆ್ಯಕ್ಚುಲಿ ನನಗೆ ಸ್ವಿಮ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಇದು ಯಾರೂ ಬರಲಿಲ್ಲ ಗೈಸ್, ತುಂಬ ಬೇಜಾರಾಯಿತು ನನಗೆ ನಿಜವಾಗ್ಲೂ. ಮೈಕ್ ತಗೊಂಡಿದ್ರೆ ಇನ್ನೂ ಸ್ಪಷ್ಟವಾಗಿ ಕೇಳಿಸೋದಲ್ಲ. ಬೈಕಿಂತ ಬಲ ನೋಡಿ ಹೀಗಿದೆ ಭೋಜನ ಮಂದಿರ, ಅಮರ ಬಯಲು ಮಂಟಪ ಆಂತರ್ಯ ರೆಸಾರ್ಟ್ ಮಾತ್ರ. ಕಾರ್ ಪಾರ್ಕಿಂಗ್ ಮಾಡಿರೋದು ಇಲ್ಲೇ ಅಲ್ವಾ ನಾವು? ಅವರಲ್ಲಿ ಅವಳೆಲ್ಲಿ ಇಷ್ಟೇನಾ? ರೋಪ್ ಆ್ಯಕ್ಟಿವಿಟಿ ಎಲ್ಲ ಇದೆಯಲ್ಲ ಎಲ್ಲ ಆ ಕಡೆ ಅನಿಸುತ್ತೆ. ಓಕೆ ಹೀಗೆ. ಸೊ ಗೈಸ್ ನಾವು ಕಾರ್ ಪಾರ್ಕ್ ಮಾಡಿರೋದು ಇಲ್ಲೇ. ಸೊ ಇಲ್ಲಿ ಎಲ್ಲ ಫುಡ್ ಕೋರ್ಟ್ ಏನು ಊಟ ಎಲ್ಲ ಮಾಡೋದೆಲ್ಲ ಅಲ್ಲಿ. ಸೊ ಅಲ್ಲೇ ಪೂಲ್ ಎಲ್ಲ ಇದೆ, ಒಂದು ಪ್ರೈವೇಟ್ ಪೂಲ್ ಒಂದಿದೆ. ಸೊ ಇಲ್ಲಿದೆ ನೋಡಿ, ಇದೆ ಆ್ಯಕ್ಟಿವಿಟೀಸ್ ಇದೆ, ಬ್ಯಾಡ್ಮಿಂಟನ್ ಕೋರ್ಟು. ಚೆನ್ನಾಗಿದೆ, ನಡಿ ಹೋಗೋಣ. ಕಾವ್ಯ, ಚಿಕ್ಕ ಮಕ್ಕಳು ಮಾತ್ರ ಹೋಗ್ಬೇಕಾ ಅಲ್ಲಿ? ಸೊ ಅಲ್ಲಿ ಪಿಕಾಕ್ ಎಲ್ಲ ಇರೋದೆಲ್ಲ ಅಲ್ಲಿದೆ ನೋಡಿ ಗೈಸ್. ನಿಮ್ಗೆ ಅದ್ರಲ್ಲಿ ಕಾಣಿಸ್ತಾ ಇದೆಯಲ್ಲ ಅಂತ ಗೊತ್ತಿಲ್ಲ, ಒಳಗಡೆ ಇದೆ ತುಂಬ ಇದ್ದಾವೆ. ಸೊ ಇದು ಫುಲ್ ರೆಸಾರ್ಟ್ ಕಂಪ್ಲೀಟಾಗಿ ಹೋಮ್ ಸ್ಟೇಗೆ. ಇಲ್ಲಿ ನಿಮಗೆ ಎಲ್ಲ ಥರ ಸ್ಟಾರ್ಟಿಂಗ್ ಬಜೆಟ್ ಇಲ್ಲಿ 8,000. ಅದು ಸ್ಯಾಟರ್ಡೆ ಸಂಡೇ ಅಂತೂ ಬಂದರೆ ಇನ್ನೂ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಆನ್ಲೈನಲ್ಲೇ ಬುಕ್ ಮಾಡಿಕೊಂಡು ಬನ್ನಿ. ಸ್ವಲ್ಪ ನಮಗೆ ತುಂಬ ಹೈ ಅನ್ನಿಸ್ತು ಇಲ್ಲಿಗೆ. 8,000 ಅಂತಂದರೆ ತುಂಬಾ ಜಾಸ್ತಿನೇ ಆಯಿತು. ಬಾಯ್ಸು ಆಮೇಲೆ ರೂಮು ಓಕೆ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಬಂದಿರೋದು ಒಂದ್ಸರಿ ಅದು ಇಲ್ಲಿ ಸಿರಿ ರೆಸಾರ್ಟಿಗೆ ಬರಬೇಕು ಅನ್ನೋದಿತ್ತು. ಬಂದಿದ್ದೀವಿ, ಚೆನ್ನಾಗಿತ್ತು, ಎಲ್ಲ ಎಂಜಾಯ್ ಮಾಡಿದ್ದೀವಿ. ನೋಡಿ ಇದ್ದಾವೆ ಎಲ್ಲವೂ ನೋಡಿ ಹೀಗಿದೆ. ಬಾ ಬಾ ಅವಳು ಬರ್ತಾಳೆ, ಬಾ. ಕೈ ವಾಕ್ ಹೋಗ್ತಾಳೆ. It's too hard for you, then imagine how hard it's going to be for Mahat. ಹಾ ಬರ್ತೇನೆ. ನೀನು ಇಬ್ಬಿಬ್ರು ಹೋಗ್ಬೋದು ಅಷ್ಟೇ ಟೈಮ್. ನಿಮಗೆ ಒಬ್ರು ಅದು ಶೇಕ್ ಆಗುತ್ತಲ್ಲ, ಒಬ್ರು ನಡಿಬೇಕಾದ್ರೆ ಹೋಗಿ ಭಯ ಆಗ್ತಿದ್ಯಾ ಅವ್ರಿಗೆ ಹೇಳ? ನಿನಗೆ ಆಗ್ಬೇಕಾ? ಅವಳನ್ನ ಕರ್ಕೊಂಡು ಹೋಗ್ತೀಯಾ? వచ్చేసావా? వచ్చేస్తుంది. ಹೌದು ಇದೆ ಸರಿ ಇಲ್ಲ. ಮೇಲೆ ಹತ್ತು ನಡೀರಿ, ಚೆನ್ನಾಗಿ ವಿಡಿಯೋ ಮಾಡ್ಕೊಳ್ಳಿ. ನಾನು ನೀನು ಅಕ್ಕಗೆ ಫೋಟೋ ಇಲ್ಲಿ ತಗೋ ಅಂದರೆ ಇಲ್ಲಿ ತಗೊಳ್ಳಿಲ್ಲ, ಅಲ್ಲೇ ಬೇಕು ಅಂತ ಅದಕ್ಕೆ ಕರ್ಕೊಂಡೋಗಿ ಫೋಟೋ ಶೂಟ್ ಮಾಡಿಸ್ಕೊತಾಳೆ. ನನಗೆ ಆ್ಯಕ್ಚುಲಾಗಿ ನಂಗೆ ಆ ಒಂದು ಆ ವ್ಯೂವಲ್ಲಿ ತೊಗೋಬೇಕು ಅಂತ ಇಷ್ಟ. ಸೊ ಹಾಗಾಗಿ ನನಗೆ ಇಲ್ಲೆಲ್ಲೂ ನನಗೆ ಇಷ್ಟ ಆಗಲಿಲ್ಲ. ಅಲ್ಲೇ ತೊಗೋಬೇಕಾದ್ರೆ ಸ್ಯಾರಿನಲ್ಲಿ ತೆಗೆದು ಹೋಗ್ತಾ ಇದ್ದೀನಿ. ಅದನ್ನ ನನ್ನ ಇನ್ಸ್ಟಾಗ್ರಾಮ್ ಈಗ ಈ ಶೂ ಹತ್ತಿದ್ದೀನಿ ಅಂತ ಹೇಳಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹೇಳು ನೀನು ಸೊ ಗೈಸ್ ಚೆಕ್ಔಟ್ ಆಗ್ತಿದೆ ನೋಡಿ, ಎಲ್ಲರೂ ಓಡ್ತಾ ಇದೀವಿ. ಚೆಕ್ಔಟ್ ಆಗ್ತಾ ಇದ್ದೀವಿ. ಸೊ
ಗೈಸ್ ನೋಡೋದ್ರಲ್ಲ ಹೇಗಿದೆ ಈ ಒಂದು ಕಂಪ್ಲೀಟ್ ಸಿರಿ ರೆಸಾರ್ಟ್ನ ಕಂಪ್ಲೀಟ್ ಈ ಒಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ. ನೀವೆಲ್ಲ ನೋಡಿದ್ದೀರಾ, ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಮತ್ತಷ್ಟು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಿದ್ದೀರಾ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಇಷ್ಟ ಆದಲ್ಲಿ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ನ ಮಾಡಿ. ಹಾಗೆ ಈ ಒಂದು ಕಂಪ್ಲೀಟ್ ಏನು ಈ ಸಿರಿ ರೆಸಾರ್ಟ್ ಇದೆಯೋ ಇಲ್ಲಿ ಚಿಕ್ಕಮಗಳೂರು ಬರೋರಿಗೆ ಇದೊಂದು ಹೆಲ್ಪ್ ಆಗಲಿ ಅಂತ ಈ ಒಂದು ಚಿಕ್ಕದಾದರೂ ಕೂಡ ಈ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್.